Good morning friends, ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರು ಚಿಕನ್ ಕರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಧನಿಯಾ ಪೌಡರ್ ಇದೆ ಇಲ್ಲಿ, ಧನಿಯಾ ಪೌಡರ್, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಲವಂಗ, ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಪೇಸ್ಟ್ನ. ಇವಾಗ ಪೇಸ್ಟ್ ಆಗಿದೆ. ನಾನೀಗ ಚಿಕನ್ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಫಸ್ಟು ಸ್ವಲ್ಪ ಫ್ರೈ ಮಾಡಿ ಬೇಯಿಸ್ಕೊತೀನಿ, ಕುಕ್ಕರ್ಗೆಲ್ಲ ಹಾಕಲ್ಲ. ಒಂದು 15-20 ನಿಮಿಷ ಎಷ್ಟು ಬೇಕು ಈಗ ಚಿಕನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ನೀರು ಹಾಕಲ್ಲ, ಹಂಗೆ ಸ್ವಲ್ಪ ಒಂದು 15 ನಿಮಿಷ ಬೇಯಿಸ್ತೀನಿ. ಈಗ ನಾನಿವಾಗ ಪುನಃ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಪುನಃ ಸ್ವಲ್ಪ ಉಪ್ಪು ಮತ್ತು ಚಿಕನ್ ಪೌಡರ್ನ ನಾನು ಹಾಕ್ತಾಯಿದ್ದೀನಿ. ನಾನು ಟೊಮೆಟೊ ಹಾಕ್ಕೊಳ್ತಾ ಇಲ್ಲ, ಆ್ಯಕ್ಚುಲಿ ಟೊಮೆಟೊ ಹಾಕ್ಕೊಳ್ತಾ ಇಲ್ಲ ನಾನು ಕೊನೆಯಲ್ಲಿ ತೋರಿಸ್ತೀನಿ. ನಮ್ಮ ಕಡೆ ಒಂದು ವಿನಿಗರ್ ಬರುತ್ತೆ, ಅದನ್ನು ಹಾಕ್ಕೊಳ್ತೀನಿ. ಇದು ಇವಾಗ ಇನ್ನೂ 15 ಮಿನಿಟ್ಸ್ ಇದು ಬೇಯಬೇಕು. ಆಗ್ತಾಯಿದೆ. ನಾನು ಇವಾಗ ಗೀ ರೈಸ್ ಮಾಡೋಣ ಅಂತ ಇದ್ದೀನಿ. ನಾನು ಗೀ ರೈಸ್ಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ತುಂಬಾ ಒಂಥರ ತುಪ್ಪ ಜಾಸ್ತಿ ಆದ್ರೂ ಒಂಥರ ಜಾಸ್ತಿ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರನೇ. ಏಲಕ್ಕಿ ಮತ್ತು ಸಿನಿಮನ್, ಸ್ವಲ್ಪ ಕ್ಯಾಶ್ಯೂ, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಆಗಲಿ. ಚಿಕನ್ನ ಇವಾಗ ನಾನು ಫ್ರೈ ಆಡಿಸ್ತಾ ಇದ್ದೀನಿ. ಚಿಕನ್ಗೆ ನೋಡಿ ನೀರು ಬಿಟ್ಟಿದೆ, ಅದಕ್ಕೋಸ್ಕರ ನಾನು ನೀರು ಹಾಕಲ್ಲ ಯಾವತ್ತೂ. ಈರುಳ್ಳಿ ಈಗ ಒಂದು ಕಂದು ಬಣ್ಣದಷ್ಟು ತಲಗಿದೆ. ನಾನು ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಕಪ್ಪು ಅಕ್ಕಿಗೆ 1 ಕಪ್ಪು ನಾರ್ಮಲ್ ನೀರು ಎಷ್ಟು ಬೇಕೋ ಅಷ್ಟು ಅಕ್ಕಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಿಮ್ಮ ಹತ್ರ ಕೇಸರಿ ಇದ್ದರೆ ಒಂದು ಸ್ವಲ್ಪ ಕೇಸರಿ ಹಾಕಿದರೆ ಮಧ್ಯದಲ್ಲಿ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಇದು ವಿಶಿಲ್ ಬೇಯಬೇಕಿದೆ. ಇವಾಗ ಎಷ್ಟು ನಾರ್ಮಲ್ ಅನ್ನಕ್ಕೆ ವಿಶಿಲ್ ಮಾಡ್ತೀರಾ ಅಷ್ಟೇ ಮಾಡಿದರೆ ಸಾಕು. ರೆಡಿಯಾಗಿದೆ. ಇವಾಗ ನಾನು ಮಾಡ್ಕೊಂಡಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರು ಹಾಕ್ಕೋಬೋದು. ಇವಾಗ ನಾನು ಗೀ ರೈಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಏನು ಬೇಕಾದ್ರೆ ಸೇರಿಸ್ಕೋಬೋದು. ಇವಾಗ ನಾನು ಮೇಯ್ನು ನಮ್ಮ ಕಡೆ ಇರೋ ಬ್ಲ್ಯಾಕ್ ವಿನಿಗರ್, ಇದು ನಮ್ಮೂರು ಮಡಿಕೇರಿ, ಅಲ್ಲೇ ಇದು ಸಿಗುತ್ತೆ. ನಾವೆಲ್ಲ ನಾನ್ ವೆಜ್ಗೂ ಇದೇ ಯೂಸ್ ಮಾಡ್ತೀವಿ. ಅದು ಒಳ್ಳೆ ಟೇಸ್ಟ್ ಸಿಗುತ್ತೆ ಇದಕ್ಕೆ. ಸ್ವಲ್ಪ ಇದೀಗ ಇದು ಕುದೀಲಿ. ಚಿಕನ್ ಕರಿ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಗೀ ರೈಸ್ ರೆಡಿ ಇದೆ ಫ್ರೆಂಡ್ಸ್. ರೆಡಿ ಆಯಿತು ಚಿಕನ್ ಕರಿ ಮತ್ತು ಗೀ ರೈಸ್.